ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ರು? ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ಇನ್ನೊಂದು ಹೊಸ ಯೂಸ್ಫುಲ್ ಹಾಗೂ ವೆರಿ ಇನ್ಫಾರ್ಮೇಟಿವ್ ಹೆಲ್ತ್ ರಿಲೇಟೆಡ್ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದ್ರೆ ಹೆಲ್ತಿ ವೇಟ್ ಲಾಸ್ ಪೌಡರ್. ಈ ಹೆಲ್ತಿ ವೇಟ್ ಲಾಸ್ ಪೌಡರ್ನ ನಮ್ಮ ಅತ್ತೆ ಅವರೇ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅವರೇ ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಮಂಜುಳಾ ಅಂತ ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ಇದುವರೆಗೂ ನಮ್ಮ ಸೊಸೆ ಹೇಳಿದ ಹಾಗೆ ಹೋಮ್ ಮೇಡ್ ವೇಟ್ ಲಾಸ್ ಪೌಡರನ್ನು ಯಾವ ಥರ ಮಾಡೋದು ಅನ್ನೋದನ್ನು ನಿಮಗೆ ವಿವರವಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ವೇಟ್ ಲಾಸ್ ಪೌಡರನ್ನು ನಾವು ಪ್ರತಿದಿನ ಮನೇಲಿರೋರೆಲ್ಲರೂ ಬಳಸಿ ನಮ್ಗೆ ಅದರಿಂದ ತುಂಬಾ ಉಪಯೋಗ ಆಗಿದೆ. ಸೊ ಅದಕ್ಕೆ ಇದು ನಮ್ಗೆ ಬರೀ ವೇಟ್ ಲಾಸ್ ಅಲ್ದಲೆ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಾಗೋ ರೀತಿ ಮಾಡಿದೆ. ಸೊ ಇದ್ರ ಬೆನಿಫಿಟ್ಸ್ ನಾನು ನಿಮ್ ಜೊತೆನೂ ಶೇರ್ ಮಾಡ್ತೀನಿ. ಸೊ ಇವಾಗ ಇದನ್ನ ಹೆಂಗ್ ನೀವು ಪ್ರಿಪೇರ್ ಮಾಡಿದ್ರಿ, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೀರಾ ಅಂತ ನಮ್ ಜೊತೆ ಶೇರ್ ಮಾಡಿ. ಇದರಲ್ಲಿ ನಾನು ನಿನಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಇದಕ್ಕೆ ಅಗಸೆ ಬೀಜ, ಕಲೋಂಜಿ, ಕರಿ ಜೀರಿಗೆ, ಮೆಂತ್ಯ, ಸುರುಳಿ ಚಕ್ಕಿ, ಇನ್ನೂ ಹಲವಾರು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಅಡುಗೆ ಮನೆಯಲ್ಲಿ ದಿನ ಬಳಸ್ತಕ್ಕಂಥ ಮಸಾಲೆ ಐಟಮ್ ಇವೆ. ಅವು ಏನಪ್ಪ ಅಂದರೆ ಜೀರಿಗೆ, ಲವಂಗ, ಸೋಂಪು, ಶುಂಠಿ ಇವೆಲ್ಲ ಮಾಡಿಬಿಟ್ಟು ತಯಾರು ಮಾಡಿ ಮನೆಯಲ್ಲೇ ಮಾಡ್ತಕ್ಕಂಥ ಪೌಡರ್ ಇದು. ಇಷ್ಟೆಲ್ಲ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿದೆಯಾ? ಅಗಸೆ ಬೀಜ, ಫ್ಲಾಕ್ ಸೀಡ್ಸ್ ಎಲ್ಲ ಇದೆ ಅಂತ ಹೇಳ್ತಿದ್ದೀರಾ. ಸೊ ಇದನ್ನ ಕುಡಿಯೋದ್ರಿಂದ ನಮಗೆ ಏನೇನ್ ಬೆನಿಫಿಟ್ಸ್ ಆಗುತ್ತೆ, ಇದ್ರದ್ದು ಉಪಯೋಗಗಳನ್ನ ನಮಗೆ ತಿಳಿಸ್ಕೊಡಿ. ಇದರ ಹೆಸರು ಹೇಳಿದ ಹಾಗೆ ಮೈಯಲ್ಲಿ ಇರ್ತಕ್ಕಂಥ ಬೊಜ್ಜು ಎಲ್ಲೆಲ್ಲಿ ಶೇಖರಣೆ ಆಗುತ್ತೆ ಅದೆಲ್ಲ ಕರಗಿಸ್ತಾ ಬರುತ್ತೆ. BP ಹೋಗುತ್ತೆ, ಶುಗರ್ ಕಡಿಮೆ ಆಗುತ್ತೆ, ಆಮೇಲೆ ಅಜೀರ್ಣ ಶಕ್ತಿ ಕಡಿಮೆ ಆಗುತ್ತೆ, ತುಂಬ ಪವರ್ ಜೀರ್ಣಶಕ್ತಿ ಇರುತ್ತೆ. ಆಮೇಲೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ನಾವೆಲ್ಲ ಹೇಳುವಾಗ ಯಾಕಪ್ಪ ಬೆಳಕರಿಯುತ್ತೆ ಅಂತೀವಿ, ಆದರೆ ಇದನ್ನು ಕುಡಿಯೋದ್ರಿಂದ ನಾವು ಬೆಳಿಗ್ಗೆ ತುಂಬ ಆ್ಯಕ್ಟಿವ್ ಆಗಿ ಮೇಲೇಳ್ತೀವಿ. ಇದರಿಂದ ನಮ್ಮ ಮನಸ್ಸಿಗೂ ತುಂಬ ನೆಮ್ಮದಿ ಆಗುತ್ತೆ. ಇದ್ರ ಜೊತೆಗೆ ಗ್ಯಾಸ್ಟ್ರಿಕ್ಕು, ಜಾಯಿಂಟ್ ಪೇನು, ಮೈಕೈ ನೋವು ಪೂರ್ತಿ ಕಡಿಮೆ ಆಗ್ತಾ ಬರುತ್ತೆ. ನಾವು 8 ದಿವಸ ತಗೊಂಡು ನೋಡಿದರೆ ಇದ್ರ ಎಫೆಕ್ಟು ನಮಗೇ ಗೊತ್ತಾಗುತ್ತೆ. ಇದ್ರಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಾ? ಇದ್ರಲ್ಲಿ ಶುಗರ್ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಿದ್ದೀರಾ, BP ನಾರ್ಮಲ್ ಆಗುತ್ತೆ, ಮೈಕೈ ನೋವು, ಜಾಯಿಂಟ್ ಪೇನ್ ಎಲ್ಲ ಹೇಳ್ತಾ ಇದ್ದೀರಾ, ಫ್ಯಾಟ್ ಲಾಸ್ ಆಗುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರೋದಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ಈಗ ನಾವೆಲ್ಲ ಫ್ಯಾಟ್ ಲಾಸ್ ಅಂತ ಜಿಮ್ಮಿಗೆ ಹೋಗೋದು, ಡಯಟ್ ಮಾಡೋದು, ಏನೆಲ್ಲ ಸೋರ್ಸಸ್ ನ ಹುಡ್ಕೊಂಡು ಹೋಗ್ತೀವಿ. ಇಷ್ಟು ಸುಲಭವಾಗಿ ನಮ್ಗೆ ಮನೇಲೇ ಇದು ಸಿಗುತ್ತೆ ಅಂದ್ರೆ ಇದನ್ನ ಹೇಗ್ ಮಾಡ್ಕೊಂಡು ಕುಡಿಯೋದು ಅಂತ ಕೇಳೋಣ ಬನ್ನಿ. ಇದನ್ನು ನಾವು ಯಾವ ಥರ ತಗೋಬೇಕು ಅಂತ ಹೇಳಿದರೆ, ಅರ್ಲಿ ಮಾರ್ನಿಂಗು 1 ಕಪ್ ನೀರು ಕುಡಿತೀವಲ್ಲ, ಆ ಗ್ಲಾಸ್ ತುಂಬ ನೀರು ಕಾಯಿಸ್ಕೊಂಬಿಟ್ಟು ಟೀ ಸ್ಪೂನ್ ತುಂಬ ಇದನ್ನು ಹಾಕ್ಕೊಂಡು ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸಿಪ್ ಬೈ ಸಿಪ್ ಕುಡಿಬೇಕು. 2 ನಿಮಿಷದಿಂದ 3 ನಿಮಿಷ ಸಿಪ್ ಬೈ ಸಿಪ್ ಕುಡಿಬೇಕು. ಇದನ್ನು ತೊಗೊಂಡಾದ್ಮೇಲೆ 15ರಿಂದ 20 ನಿಮಿಷ ಏನು ಬಟ್ಟೆಗೆ ತೊಗೋಬಾರ್ದು. ಆಮೇಲೆ ನಿಮ್ಮ ಆಸ್ ಯೂಶುವಲ್ ಕೆಲಸ ನೀವು ಮಾಡ್ಕೋಬಹುದು. ಸೊ ನೀವ್ ಹೇಳ್ತಿರೋ ಪ್ರಕಾರ ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಲಿ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಷ್ಟೇನಾ? ಇಷ್ಟು ಸುಲಭನಾ? ಏನೂ ನಾವು ರಿಸ್ಕ್ ಇಲ್ದಲೆ ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದೀವಿ ಅಷ್ಟೇ. ಇದು ಬೆನಿಫಿಟ್ಸ್ ನಮಗೆ ಗೊತ್ತಾಗ್ಬೇಕು ಅಂದ್ರೆ ಎಷ್ಟು ದಿನದಲ್ಲಿ ನಮಗೆ ಗೊತ್ತಾಗುತ್ತೆ ಅಮ್ಮ ಇದು ರಿಸಲ್ಟ್ಸ್? ನಮಗೆ ಇದರ ರಿಸಲ್ಟು ನಮಗೆ 8 ದಿವಸದಲ್ಲೇ 1 ವೀಕಲ್ಲೇ ಗೊತ್ತಾಗ್ಬಿಡುತ್ತೆ. ಅಂದರೆ ಜೊತೆಗೆ ತುಂಬ ನೀರು ಕುಡಿಬೇಕು. ಅವಾಗ ನೆನಪಿಸ್ಕೊಂಡು ನೀರು ಕುಡಿಬೇಕು. 1 ವಾರದಲ್ಲೇ ನಮಗೆ ರಿಸಲ್ಟ್ಸ್ ಗೊತ್ತಾಗುತ್ತಂತೆ ಇದ್ರದ್ದು. ಇಷ್ಟೆಲ್ಲ ಇದರಿಂದ ಬೆನಿಫಿಟ್ಸ್ ಇದೆ, ರಿಸಲ್ಟ್ಸ್ ಕೂಡ ನಮಗೆ 1 ವಾರದಲ್ಲೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಏನಾದ್ರೂ ಇದೆನಾ, ಅಥವಾ ಯಾರ್ಯಾರು ತಗೋಬೇಕು, ಯಾರು ತಗೊಳ್ಬಾರ್ದು ಅನ್ನೋದ್ರ ಬಗ್ಗೆನೂ ನಮ್ಗೆ ಮಾಹಿತಿ ತಿಳಿಸ್ಕೊಡಿ. ಅಡಿಗೆ ಮನೆ ಪದಾರ್ಥದಿಂದ ತಯಾರು ಮಾಡಿದ್ದೀವಿ. ಇನ್ನೊಂದೇನು ಅಂದರೆ ಎಲ್ಲ ಆಯುರ್ವೇದಿಕ್ ಐಟಮ್ಸ್ ಇರೋದ್ರಿಂದ ಯಾರಿಗೂ ಯಾವ ಸೈಡ್ ಎಫೆಕ್ಟು ಆಗಲ್ಲ. ನೀವು ಹೇಳ್ತಿರೋದು ಸೈಡ್ ಎಫೆಕ್ಟ್ಸ್ ಏನು ಇಲ್ಲ ಅಂತ? ಹೌದು. ಇದನ್ನ ನಾನು ಈಗಾಗಲೇ 6 ಮಂತ್ಸ್ನಿಂದ ಬಳಸ್ತಾ ಇದ್ದೀನಿ.
ಈ ಪೌಡ್ರನ್ನ ಗರ್ಭಿಣಿ ಹೆಣ್ಮಕ್ಳು ಉಪಯೋಗಿಸ್ಬಾರ್ದು. ಆಮೇಲೆ ಮದರ್ ಫೀಡಿಂಗ್ ಮಾಡೋರು ಉಪಯೋಗಿಸ್ಬಾರ್ದು. ಇನ್ನೊಂದೇನು ಅಂದರೆ 25 ವರ್ಷದ ಮೇಲ್ಪಟ್ಟರು 65 ವರ್ಷದ ಒಳಗಿರೋರು ಈಸಿಯಾಗಿ ಉಪಯೋಗಿಸ್ಕೋಬಹುದು. ಇಷ್ಟೆಲ್ಲ ಮಾಹಿತಿ ನೀವು ಈ ವೇಟ್ ಲಾಸ್ ಪೌಡರ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ವೇಟ್ ಲಾಸ್ ಪೌಡರ್ ನಿಮ್ಗೂ ಬೇಕಾದ್ರೆ ತುಂಬಾ ರೀಸನಬಲ್ ಪ್ರೈಸಸ್ ಅಲ್ಲಿ ನಾವು ನಿಮ್ಗೆ ತಲುಪಿಸ್ತೀವಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಕೂಡ ಉಪಯೋಗ ತಗೊಳ್ಳಿ. ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮತ್ತೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್, ಲಾಟ್ಸ್ ಆಫ್ ಲವ್, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನೆಲ್.